ಡಿಕೆಗಾಗಿ ಹೈಕಮಾಂಡ್ ಪ್ಲಾನ್ ಚೇಂಜ್ ಮಾಡ್ತಾ. ಡಿಕೆ ಬ್ರದರ್ಸ್ ಕೊಟ್ಟ ಆ ಒಂದು ಸುಳಿವು ಏನ್ ಗೊತ್ತಾ? ಕರ್ನಾಟಕದಲ್ಲಿ ಒಕ್ಕಲಿಗ ಲಿಂಗಾಯತ ಕಾರ್ಡ್. ಬ್ರದರ್ಸ್ ಆಟಕ್ಕೆ ಬಿಜೆಪಿ ಕಕ್ಕಾಬಿಕ್ಕಿ. ನಂಬಿಕೆಟ್ಟವರಿಲ್ಲವೋ ಮನುಜ. ಈಗ ಇದು ರಾಜಕೀಯದಲ್ಲಿ ನಿಜ ಅಂತಲೇ ಹೇಳ್ಬಹುದು. ಆದ್ರೆ ಕೆಲವೊಮ್ಮೆ ನಂಬಿದ್ದವರ ಕೈಯಿಂದಲೇ ಉಲ್ಟಾ ಹೊಡೆಯುವ ಸಂದರ್ಭ ಕೂಡ ಬರುತ್ತೆ. ಇಲ್ಲಿನ ರಾಜಕೀಯದಲ್ಲೂ ಸದ್ಯ ಇದೇ ವಾತಾವರಣ. ಡಿಕೆ ಶಿವಕುಮಾರ್ ಅವರ ಸಿಎಂ ಕನಸು ದೂರವಾಗ್ತಿರೋ ಲಕ್ಷಣಗಳು ಕಾಣಿಸ್ತಿರುವಾಗ್ಲೇ ಡೆಲ್ಲಿ ಹೈಕಮಾಂಡ್ ನಿಂದ ಬುಲಾವ್ ಬರುವಂತೆ ಮಾಡ್ಕೊಂಡ್ರ ಡಿಕೆ ಬ್ರದರ್ಸ್. ಹಾಗಾದ್ರೆ ಡಿಕೆಗಾಗಿ ಹೈಕಮಾಂಡ್ ಪ್ಲಾನ್ ಚೇಂಜ್ ಏನಿರಬಹುದು? ಸದ್ಯ ಸಿದ್ದು ಬಣಕ್ಕೆ ಹೈಕಮಾಂಡ್ ಕೊಟ್ಟ ಸಂದೇಶವಾದ್ರೂ ಏನು? ಡಿಕೆನ ಸಿಎಂ ಮಾಡ್ತಾರಾ ಅಥವಾ ಸಿದ್ದು ಅವರನ್ನೇ ಸಿಎಂ ಆಗಿ ಮುಂದುವರಿಸ್ತಾರಾ? ಮುಂದುವರಿಸಿದ್ರೆ ಡಿಕೆಶಿ ಹೈಕಮಾಂಡ್ ಮುಂದೆ ಇಡೋ ಬೇಡಿಕೆಗಳಾದ್ರೂ ಏನ್ ಗೊತ್ತಾ? ಅದಕ್ಕೆ ಹೈಕಮಾಂಡ್ ಒಪ್ಪಿದ್ರು, ಸಿದ್ದು ಬಣ ಒಪ್ಪುತ್ತಾ? ಈ ಇಬ್ಬಣಗಳ ನಡುವೆ ಬಿಸಿ ತುಪ್ಪವಾದ ಆ ಒಂದು ಡಿಸಿಷನ್ ಏನು? ಹಿಂಗಾದ್ರೆ ಹಂಗಾಗುತ್ತೆ, ಹಂಗಾದ್ರೆ ಹಿಂಗಾಗುತ್ತೆ ಅನ್ನೋ ಬದಲಿಗೆ ಇದರ ಹಿಂದಿರೋ ರಾಜಕೀಯ ಲೆಕ್ಕಾಚಾರ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲಾಗೋ ಪರಿಣಾಮ ದೊಡ್ಡದು. ಎಲ್ಲರ ತಲೆಗೂ ಹುಳ ಬಿಟ್ಟ ಹೈಕಮಾಂಡ್ ಪ್ಲಾನ್ ಏನಂತ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಎಸ್, ಡಿಕೆ ಕಾಂಗ್ರೆಸ್ನ ಬಂಡೆ. ಮುಖ್ಯಮಂತ್ರಿಯ ಕುರ್ಚಿ ಅವರಿಗೆ ಕೈ ತಪ್ಪಿದ್ರೆ ಅವರ ಮುಂದಿನ ಪ್ಲಾನ್ ಏನು ಅನ್ನೋದು ಹೈಕಮಾಂಡ್ಗೆ ಈಗಾಗಲೇ ಸ್ಪಷ್ಟವಾಗಿ ಗೊತ್ತು. ಹಾಗಾಗಿಯೇ ಡಿಕೆ ಮನವೊಲಿಕೆಗೆ ಮುಂದಾಗಿರೋದು ಎನ್ನಲಾಗುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಡಿಕೆಶಿ ಹೈಕಮಾಂಡ್ ಮುಂದಿಡಬಹುದಾದ 4 ದೊಡ್ಡ ಬೇಡಿಕೆಗಳು ಯಾವುವು? ಅವೀಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಯಾಗ್ತಿವೆ. ಡಿಮ್ಯಾಂಡ್ 1, ಡಿಸಿಎಂ ಸ್ಥಾನ ಹಾಗೆಯೇ ಮುಂದುವರಿಯಬೇಕು. ಮೊದಲ ಬೇಡಿಕೆ, ನನ್ನ ಸ್ಥಾನ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಪೋಸ್ಟ್ ಹಾಗೆಯೇ ಇರಬೇಕು. ಇದಕ್ಕೆ ಈಗಾಗಲೇ 4 ಡಿಸಿಎಂ ಪೋಸ್ಟ್ ಬೇಕು ಅನ್ನೋ ಸಿದ್ದು ಬಣ ಖ್ಯಾತೆ ತೆಗೆಯುವ ಭಯ ಹೈಕಮಾಂಡ್ ನದ್ದು. ಡಿಕೆಶಿ ಅವರಿಗೆ ಈಗಿರುವ ಡಿಸಿಎಂ ಸ್ಥಾನ, ಇದರ ಜೊತೆ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಅವರ ಪವರ್ ಸೆಂಟರ್. ಸಿಎಂ ಆಗದಿದ್ದಾಗ ಈ 2 ಪೋಸ್ಟ್ ಕೈ ತಪ್ಪಿದ್ರೆ ತಾವು ಸಂಪೂರ್ಣವಾಗಿ ಪವರ್ ಸ್ಟ್ರಕ್ಚರ್ ನಿಂದ ಔಟ್ ಆಗುವ ಸಾಧ್ಯತೆ ಡಿಕೆ ಬ್ರದರ್ಸ್ ಎನ್ನಲಾಗುತ್ತದೆ. ಆದ್ದರಿಂದ ಮುಂದಿನ 3 ವರ್ಷಗಳಲ್ಲಿ ಸಂಘಟನಾ ಮತ್ತು ಆಡಳಿತದ ಮೇಲೆ ಹಿಡಿತ ಉಳಿಸಿಕೊಳ್ಳಲು ಈ ಬೇಡಿಕೆ ಡಿಕೆಗೆ ಮಹತ್ವದ್ದು. ಇನ್ನ ಎರಡನೆಯ ಡಿಮ್ಯಾಂಡ್, 2028ರಲ್ಲಿ ನಾನು ಸಿಎಂ ಅಭ್ಯರ್ಥಿ ಅಂತ ಅಧಿಕೃತ ಒಪ್ಪಂದ ಆಗ್ಬೇಕು. ಇದು ಎಲ್ಲಕ್ಕಿಂತ ಬಹುದೊಡ್ಡ ಬೇಡಿಕೆ. 2028ರಲ್ಲಿ ಡಿಕೆಶಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಬಹಿರಂಗವಾಗಿ ಅಧಿಕೃತವಾಗಿ ಹೈಕಮಾಂಡ್ ಘೋಷಿಸಬೇಕು. ಇದರಲ್ಲಿ 2 ದೊಡ್ಡ ರಾಜಕೀಯ ಲೆಕ್ಕಾಚಾರಗಳಿವೆ. ಅದರಲ್ಲಿ ಒಂದು, ಪಾರ್ಟಿ ಒಳಗಡೆ ಸಂದೇಶ ರವಾನೆ. ಡಿಕೆಶಿ ತನ್ನ ಬೆಂಬಲಿಗರಿಗೆ ಬನ್ನಿ, ತಾಳ್ಮೆಯಿಂದಿರಿ, ಮುಂದೆ ನಾನೇ ಸಿಎಂ ಎಂಬ ಭರವಸೆಯನ್ನ ಕೊಡೋದು. ಇನ್ನೊಂದು, ಸಿದ್ದು ಬಣಕ್ಕೆ ಸಂದೇಶ ರವಾನೆ. 2028 ನಂತರ ಆಟ ನನ್ನದು ಅನ್ನೋ ಸಂದೇಶ ಕಳಿಸೋದು. ಇದರಿಂದ ಸಿಎಂ ಡಿಕೆಶಿ ನಡುವಿನ ಶಕ್ತಿ ಸಮತೋಲನ ಬದಲಾಗಬಹುದು. ಆದ್ರೆ ಇದು ಹೈಕಮಾಂಡ್ಗೆ ನುಂಗಲಾರದ ತುಪ್ಪ. ಯಾಕಂದ್ರೆ ಸಾರ್ವಜನಿಕವಾಗಿ ಭರವಸೆ ಕೊಟ್ರೆ ಪಕ್ಷದೊಳಗಿನ ಬೇರೆ ಗುಂಪುಗಳು ನೇರವಾಗಿ ವಿರೋಧಿಸಬಹುದು ಅಥವಾ ಒಳೆಯಿಟ್ಟು ಪಕ್ಷದ ಅವನತಿಗೆ ಕಾರಣವಾಗಬಹುದು. ಆದ್ರಿಂದ ಈ ಬೇಡಿಕೆ ಕಾಂಗ್ರೆಸ್ ಮುಂದಿನ ರಾಜಕೀಯ ಅಸ್ತಿತ್ವಕ್ಕೆ ಕಂಟಕ ಎನ್ನಬಹುದು. ಇನ್ನ ಡಿಕೆ ಡಿಮ್ಯಾಂಡ್ ನಂಬರ್ 3, ತನ್ನ ತಂಡದ 5 ಸಚಿವರು ಕ್ಯಾಬಿನೆಟ್ ನಲ್ಲಿರಬೇಕು. ಎಸ್, 5 ಮಂದಿ ತಮ್ಮ ಆಪ್ತರನ್ನ ಮಂತ್ರಿಮಂಡಲದಲ್ಲಿ ಇರಿಸಲು ಡಿಕೆಶಿ ಒತ್ತಾಯ ಮಾಡ್ತಿದ್ದಾರೆ ಎನ್ನಲಾಗಿದೆ. ಯಾಕಂದ್ರೆ ಸರ್ಕಾರದಲ್ಲಿ ತಮ್ಮ ಪ್ರಭಾವ ಉಳಿಸಿಕೊಳ್ಳಲು ಸಚಿವ ಸ್ಥಾನಗಳ ಮೂಲಕ ತಮ್ಮ ನಿಷ್ಠಾವಂತರನ್ನ ಬಲಪಡಿಸಲು ಈ ಪ್ಲಾನ್. ಇದು ಪಕ್ಕಾ ಫ್ಯಾಕ್ಷನಲ್ ರಾಜಕೀಯ, ಪ್ರೆಷರ್ ಪಾಲಿಟಿಕ್ಸ್ ಅಂತ ಸಿದ್ದು ಬಣ ಆರೋಪಿಸಬಹುದು. ಆದ್ರೆ ಡಿಕೆ ಬೆಂಬಲಿಗರ ಅಭಿಪ್ರಾಯ ಬೇರೆ. ನಮ್ಮ ನಾಯಕನಿಗೆ ನ್ಯಾಯ ಸಿಗಬೇಕು ಎಂಬ ಬೇಡಿಕೆ. ರಾಜಕೀಯ ಪ್ರಭಾವ, ಅಧಿಕಾರ, ಸಂಖ್ಯಾಶಕ್ತಿ, ಈ ಬೇಡಿಕೆ ಇದೆಲ್ಲವನ್ನ ಒಟ್ಟಿಗೆ ಖಾತ್ರಿ ಮಾಡುತ್ತದೆ. ಇನ್ನ ಡಿಕೆ ಶಿವಕುಮಾರ್ ಅವರ ಡಿಮ್ಯಾಂಡ್ 4, ಪಕ್ಷ ಸಂಘಟನೆ, ಟಿಕೆಟ್ ಹಂಚಿಕೆ, ಫ್ರೀ ಹ್ಯಾಂಡ್. ಎಸ್, ಇದು ರಾಜಕೀಯದ ನಿಜವಾದ ಗೇಮ್ ಚೇಂಜರ್ ಬೇಡಿಕೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಈಗಲೂ ಡಿಕೆಶಿಯ ಕೈಯಲ್ಲಿದೆ. ಆದ್ರೆ ಹೈಕಮಾಂಡ್ ಚುನಾವಣೆ ಹತ್ರ ಬಂದ್ರೆ ಯಾರನ್ನಾದ್ರೂ ಬದಲಾಯಿಸುವ ಸಾಧ್ಯತೆ ಇರಬಹುದು. ಆದ್ರಿಂದ ಡಿಕೆಶಿ ಬಯಸುವುದು ಪಕ್ಷ ಸಂಘಟನೆಯಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ. 2028ರ ಟಿಕೆಟ್ ಹಂಚಿಕೆಯಲ್ಲಿ ಅಂತಿಮ ಮಾತು ತಮ್ಮದೇ ಆಗ್ಬೇಕು. ಇದು
ದೊರೆತರೆ ಏನಾಗುತ್ತೆ ಗೊತ್ತಾ? 2028ಕ್ಕೆ ತಮ್ಮ ತಂಡವನ್ನ ಸ್ಟ್ರಾಂಗ್ ಆಗಿ ಕಟ್ಟಿಕೊಳ್ಬಹುದು. ಅಭ್ಯರ್ಥಿಗಳ ಆಯ್ಕೆಯ ಮೂಲಕ ಕ್ಷೇತ್ರ ಮಟ್ಟದ ಹಿಡಿತವನ್ನ ಹೆಚ್ಚಿಸಿಕೊಳ್ಬಹುದು. ತಮ್ಮ ನಾಯಕತ್ವಕ್ಕೆ ಪ್ರಶ್ನೆನೇ ಬರೋದಿಲ್ಲ. ಒಂದೇ ಸಾಲಿನಲ್ಲಿ ಹೇಳಬೇಕಂದ್ರೆ ಇದು 2028ರ ಚೀಫ್ ಮಿನಿಸ್ಟರ್ ರೇಸ್ಗೆ ಸಂಪೂರ್ಣ ಸಿದ್ಧತೆ. ಹೈಕಮಾಂಡ್ಗೆ ಈ 4 ಬೇಡಿಕೆಗಳನ್ನ ಒಪ್ಪಿಸುವುದು ಸುಲಭವಲ್ಲ. ಅವರ ಸಂಘಟನಾ ಸಾಮರ್ಥ್ಯ, ಕಾಂಗ್ರೆಸ್ನ ಮೇಲೆ ಅವರ ಹಿಡಿತ ಡಿಕೆಶಿ ಕೈಯಲ್ಲಿ ಇದೆ. ಸಿಎಂ ಸ್ಥಾನ ಈಗ ಕೈತಪ್ಪಿದ್ರು ಈ 4 ಬೇಡಿಕೆಗಳ ಮೂಲಕ 2028ರ ರಾಜಕೀಯ ಭವಿಷ್ಯವನ್ನ ಅವರು ಲಾಕ್ ಮಾಡೋ ಪ್ರಯತ್ನದಲ್ಲಿದ್ದಾರ. ಕಾಂಗ್ರೆಸ್ ಒಳಗಿನ ಮುಂದಿನ ರಾಜಕೀಯದ ದಿಕ್ಕನ್ನೇ ಇದು ನಿರ್ಧರಿಸಬಹುದು. ಇದು ಡಿಕೆ ಶಿವಕುಮಾರ್ ಅವರ ಪ್ಲಾನ್ ಬಿ ಆಗಿರಬಹುದು. ನಿಮ್ಮ ಅಭಿಪ್ರಾಯ ಏನು? 2028ರಲ್ಲಿ ಡಿಕೆಶಿ ಮುಖ್ಯಮಂತ್ರಿ ಆಗ್ತಾರಾ? ಕಮೆಂಟ್ ಮಾಡಿ. ಥ್ಯಾಂಕ್ ಯು.